ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಭಾರ್ಗವಿ ಅರ್ಜುನ್ ಜೊತೆ ಜಿ.ಪಿ. ಪಾಟೀಲ್ ಮನೆಯನ್ನ ಪ್ರವೇಶ ಮಾಡಿದ್ದೇನೋ ಆಯ್ತು. ಆದ್ರೆ ಮನೆಯಿಂದ ಹೊರದಬ್ಬುಕ್ಕೆ ಮುಂದಾಗೆ ಬಿಟ್ರ ಮನೆ ಮಂದಿ. ಏನಪ್ಪಾ ಇದು, ಅರ್ಜುನ್ ಸಿಡಿದಿದ್ದಾರೆ. ಈ ಕಡೆ ವೃಂದ ಶಾಕ್ ಆಗ್ತದಾಳೆ. ಹಾಗಿದ್ರೆ ಅಪ್ಪನ ವಿರುದ್ಧನೇ ತಿರುಗಿ ಬಿದ್ರ ಅರ್ಜುನ್ ಭಾರ್ಗವಿಗೋಸ್ಕರ ಕೋರ್ಟಲ್ಲಿ ಒಂದ್ ರೀತಿ ಪಾಠ ಕಲ್ಸಿದ್ರೆ ಇಲ್ಲಿ ಮನೇಲಿ ಇನ್ನೊಂದ್ ರೀತಿ ಪಾಠ ಕಲ್ಸೋಕೆ ಮುಂದಾಗ್ಬಿಟ್ರ ಅರ್ಜುನ್ ಜಿ.ಪಿಗೆ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಕೋರ್ಟಲ್ಲೇನು ಜಿ.ಪಿ. ಪಾಟೀಲ್ ಮುಂದೆ ಅರ್ಜುನ್ ಜೇಬೇರಿಯನ್ನ ಬಾರಿಸಿ ತನ್ನ ಹೆಂಡತಿ ಭಾರ್ಗವಿಯನ್ನ ಬೀಳ್ಕೊಟ್ಟು ಬಿಡಿಸ್ಕೊಂಡೇನೋ ಬಂದ್ರು. ಆದ್ರೆ ಮನೆ ಕರ್ಕೊಂಡು ಬರೋಕ್ಕಾಗ್ಲಿಲ್ಲ. ಅದಕ್ಕೆ ಕಾರಣ ರವೀಂದ್ರ ಭಟ್ಕಳ್ ಅವರು. ರವೀಂದ್ರ ಭಟ್ಕಳ್ ತನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಾರೆ. ಈ ಕಡೆ ಮನೆಯಲ್ಲಿ ಮಗಳು ಬಂದಂತ ಖುಷಿ ಜೊತೆಗೆ ಇಲ್ಲಿ ನನ್ನ ಮಗಳು ಬೀಳಿಂದ ಹೊರಗಡೆ ಬಂದ್ಲಲ್ಲ, ಕೊನೆಗೂ ಯಾರಪ್ಪ ಮಹಾನುಭಾವ ಬೇಲ್ನ ಕೊಡಿಸಿದ್ದು ಅಂತ ಮನೆ ಮಂದಿ ಕೇಳಿದ್ರೆ ಅದಕ್ಕೆಲ್ಲ ಕಾರಣ ಅರ್ಜುನ್ ಅಂತ ಹೇಳ್ತಾರೆ ಇಲ್ಲಿ ರವೀಂದ್ರ ಭಟ್ಕಳ್ ಹಾಗೆ ಭಾರ್ಗವಿ. ಆದ್ರೆ ಇಲ್ಲಿ ಅರ್ಜುನ್ ಬೇಲ್ ಕೊಡಿಸಿರುವುದು ನನ್ನ ಮಗಳನ್ನ ಬಿಡಿಸಬೇಕು ಅಂತಲ್ಲ, ಬಿಡಿಸಿ ಮನೆಯಲ್ಲಿ ಬೇರೆ ರೀತಿ ಹಿಂಸೆ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಅದನ್ನ ಒಪ್ಕೊಳ್ಳುವುದಿಲ್ಲ ಭಾರ್ಗವಿ. ಬಟ್ ಇಲ್ಲಿ ನಿನ್ನ ಗಂಡಂಗೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಹಿಂದೆನೆ ಬರ್ತಾ ಇದ್ದ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಬಟ್ ಮರುಕ್ಷಣವೇ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅರ್ಜುನ್ ಬರ್ತದಾಗೆ ಭಾರ್ಗವಿ ಸ್ವಲ್ಪ ಬೇಜಾರು ಮಾಡ್ಕೋತಾರೆ. ಕಾರಣ ಅಪ್ಪ ಹೇಳಿದ ತಕ್ಷಣ ನನ್ನನ್ನ ಏನೋ ಮಾತಾಡದೆ ಕಳಿಸ್ಬಿಟ್ರು ಅಂತ. ಬಟ್ ಆ ರೀತಿ ಕಳಿಸೋದಿದ್ರೆ ವಾಪಸ್ ಇಲ್ಲಿಗೆ ಬರ್ತಾ ಇರ್ಲಿಲ್ಲ ಅಂತ ಅರ್ಜುನ್ ಹೇಳ್ತಾರೆ. ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ, ನನ್ನಿಂದ ತಪ್ಪಾಗಿದೆ. ಎಲ್ಲ ಗಂಡಸರ ಹಾಗೆ ಪ್ರೀತಿ ಮಾಡ್ಬೇಕಾದ್ರೆ ಒಂಥರ, ಮದುವೆ ಆದ್ಮೇಲೆ ಇನ್ನೊಂದ್ ತರ ನಾನು ಕೂಡ ನಡ್ಕೊಂಡ್ಬಿಟ್ಟಿದ್ದೇನೆ. ಇಡೀ ಮನೆ ಮಂದಿ ಮಾತನ್ನ ನಂಬದ್ ನಾನು, ನಿಮ್ಮ ಮಾತನ್ನ ನಂಬಲಿಲ್ಲ, ದಯವಿಟ್ಟು ಕ್ಷಮಿಸಿ. ಇನ್ನೆಂದೂ ಕೂಡ ಇದು ರಿಪೀಟ್ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಅಷ್ಟರಲ್ಲಿ ಮಾವ ಬರ್ತಾರೆ. ಮಾವ ಬಂದದ, ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ದಯವಿಟ್ಟು ಭಾರ್ಗವಿಯನ್ನ ನನ್ನ ಜೊತೆ ಕಳಿಸ್ಕೊಡಿ ಅಂತ ಹೇಳಿ ಅರ್ಜುನ್ ಕೇಳ್ಕೊಂಡಾಗ ಯಾವುದೇ ಕಾರಣಕ್ಕೂ ಕೂಡ ನಿನ್ ಜೊತೆ ಕಳಿಸ್ಕೊಡೋಕೆ ಸಾಧ್ಯನೇ ಇಲ್ಲ, ನನ್ನ ಮಗಳು ನಿನ್ ಜೊತೆ ಬರುವುದಿಲ್ಲ ಅಂತ ಹೇಳ್ತಾರೆ. ನನ್ನಿಂದ ತಪ್ಪಾಗಿದೆ, ಬಟ್ ಮತ್ತೆ ಆ ತಪ್ಪಾಗುವುದಿಲ್ಲ. ನಿಜವಾಗ್ಲೂ ಆ ಮನೇಲಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂದಾಗ ನಿನ್ನ ಮೇಲೆ ನಂಬಿಕೆ ಇಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮಕ್ಕಳನ್ನ ಕಳ್ಸೋಕೆ ಹೇಗೆ ಸಾಧ್ಯ? ಸರಿ ಆಯ್ತು, ನಿನ್ನನ್ನೇನು ನಂಬೋಣ ಅನ್ಕೊಂಡೆ ನಿನ್ನ ತಂದೆ ನಾನು ನಂಬೋಕ್ಕಾಗತ್ತಾ? ನಿನ್ನ ತಂದೆಗೆ ಜಿ.ಪಿಗೆ ನನ್ನ ಮಕ್ಳು ಕಂಡ್ರಾಗಲ್ಲ, ಅವನ ಸ್ನೇಹಿತ ಶಕ್ತಿ ಪ್ರಸಾದ್ಗೂ ಕೂಡ ನನ್ನ ಮಕ್ಳು ಕಂಡ್ರಾಗಲ್ಲ. ಅವರಿಬ್ರನ್ನ ನಂಬೋ ಹಾಗೆ ಇಲ್ಲ. ಅವರಿಬ್ರು ನನ್ನ ಮಕ್ಳಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಏನ್ ಮಾಡೋದು? ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳನ್ನ ನಿನ್ನ ಜೊತೆ ಕಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಕನ್ವಿನ್ಸ್ ಮಾಡೋಕೆ ಭಾರ್ಗವಿ ಕೂಡ ಟ್ರೈ ಮಾಡ್ತಾರೆ. ಬಟ್ ಅಪ್ಪ ಅಂತೂ ಎಳ್ಕೊಂಡು ಒಳಗಡೆ ಹೋಗೇ ಬಿಡ್ತಾರೆ. ನಂತರ ಇಲ್ಲಿ ಅವರ ಹೆಂಡತಿ ಅನ್ನಪೂರ್ಣ ಅವರು ಡೋರ್ನ ಓಪನ್ ಮಾಡಿದೆ. ನೋಡಪ್ಪ ಚಳಿ ಇದೆ, ದಯವಿಟ್ಟು ಹೊರಟೋಗ್ಬಿಡು. ಯಾವುದೇ ಕಾರಣಕ್ಕೂ ಇವರು ತಮ್ಮ ಮನಸ್ಸನ್ನ ಬದಲಾಯಿಸೋದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಹೊರಡು ಅಂತ ಹೇಳ್ತಿದ್ದಾರೆ. ಬಟ್ ಅರ್ಜುನ್ ಅಂತೂ ಹೋಗೋದಕ್ಕೆ ರೆಡಿನೇ ಇಲ್ಲ. ತನ್ನ ಹೆಂಡತಿನ ಕರ್ಕೊಂಡೇ ಹೋಗುದು ಅಂತ ಹೇಳಿ ಅಲ್ಲಿ ಮನೆ ಮುಂದೆನೆ ಕುಳಿತುಕೊಂಡಿದ್ದಾರೆ. ಇತ್ತ ಕಡೆ ವೃಂದ ಡೂಪ್ಲಿಕೇಟ್ ಸಂಧ್ಯಾಗೆ ಕೈಗೊಂಬೆ ಆಗಬೇಕಾಗಿದೆ. ಇಷ್ಟು ದಿನ ತನ್ನ ಒಂದು ಬೆರಳಲ್ಲಿ, ಕಿರು ಬೆರಳಲ್ಲಿ ಆಡಿಸ್ತಿದ್ದಂಥ ವೃಂದ ಇವತ್ತು ರೂಪ ಅಂದರೆ ಡೂಪ್ಲಿಕೇಟ್ ಸಂಧ್ಯಾ ಆಟಕ್ಕೆ ಬಲಿ ಆಗಬೇಕಾಗಿದೆ. ಯಾಕಂದರೆ ಇಲ್ಲಿ ಆಕೆ ತಿರುಗಿ ಬಿದ್ದಿದ್ದೆ, ಹೊರಟೋಗ್ಬಿಡ್ತೀನಿ ಅಂತ ಹೇಳಿದ್ದೆ. ವೃಂದ ದುಡ್ಡು ಕೊಟ್ಟು ಆಕೆಯನ್ನು ಸೈಲೆಂಟ್ ಮಾಡಿ ಓಲೈಸೋಕೆ ಮುಂದಾಗ್ತಿದ್ದಾರೆ. ನೋಡು, ನೀನು ಎಷ್ಟೇ ದುಡ್ಡು ಕೇಳಿದ್ರು ಕೂಡ ಕೊಡ್ತೀನಿ, ಆದರೆ ನನ್ನ ನಡುವೆ ಇರೋ ಸತ್ಯ ಯಾರಿಗೂ ಕೂಡ ಗೊತ್ತಾಗಬಾರ್ದು. ನೀನು ಸಂಧ್ಯಾ ಹಾಗೆ ನಟಿಸ್ಬೇಕು, ನೀನು ಸುಳ್ಳು ಹೇಳ್ತಿದೀಯ ಅನ್ನೋದು ಮನೇಲಿ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಇನ್ನೂ ಕೇಳು, ಇನ್ನೂ ಬೇಕಿದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಡೂಪ್ಲಿಕೇಟ್ ಸಂಧ್ಯಾ ಹೋಗ್ತಿದ್ದಾಗೆ ಏನಪ್ಪ ಮಾಡೋದು, ಇವತ್ತೇ ಇವಳು ತಿರುಗಿ ಬೀಳ್ತಿದ್ದಾಳೆ. ಏನಾದರೂ ಉಲ್ಟಾ ಗಿಲ್ಟಾ ಹೊಡೆದು ನಾನೇ ಸಂಧ್ಯಾ ಅಲ್ಲ ಅಂತ ಅಂದ್ಬಿಟ್ರೆ ಏನು ಮಾಡಲಿ ನಾನು? ಇವತ್ತು ಮನೆ ಸೊಸೆ ಅಂತ ಹೇಳಿ ಅಟ್ಟದ ಮೇಲೆ ಕೂರಿಸಿರೋ ಮಾವನೇ ಈ ಮನೆ ಮಧ್ಯೆ ನನಗೆ ಚಟ್ಟ ಕಟ್ಬಿಡ್ತಾರೆ ಅಂತ ಹೇಳಿ ವೃಂದ ಹೆದ್ರು ಕೂತಿದ್ದಾರೆ. ಅತ್ತ ಕಡೆ ರಾತ್ರಿ ಆಗ್ತದೆ, ಅರ್ಜುನ್ ಹೋಗ್ತಾ ಇಲ್ಲ. ಅರ್ಜುನ್ ಅಲ್ಲೇ ಕುಳಿತುಕೊಂಡಿದ್ದಾರೆ. ಭಾರ್ಗವಿ ಕಿಟಕಿ ಹತ್ರ ನೋಡ್ತಿದ್ದಾರೆ. ಅರ್ಜುನ್ ಚಳಿಯಲ್ಲಿ ನಡಕ್ತಿದ್ದಾರೆ. ಅದನ್ನ ನೋಡೋಕ್ಕಾಗ್ತಿಲ್ಲ. ಈ ಕಡೆ ರವೀಂದ್ರ ಅವರು ಮಲ್ಕೋ ಮಗಳ, ಏನ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾಗೆ ಭಾರ್ಗವಿ ರೂಮಿಗೆ ಹೋಗ್ಬೇಕಾಗಿದೆ. ಕೂತ್ರು ನಿಂತ್ರು ಬಡಿ ಅರ್ಜುನ್ ಅರ್ಜುನ್ ಅರ್ಜುನ್. ಆತ ಕಡೆ ಅರ್ಜುನ್ಗೂ ಕೂಡ ಭಾರ್ಗವಿ ಇಬ್ಬರ ನಡುವಿನ ಪ್ರೀತಿ ಇಬ್ಬರನ್ನ ಸೆಳೀತಾ ಇದೆ. ಜೊತೆಗೆ ಇಬ್ಬರಿಗೂ ಕೂಡ ಮಲ್ಗೋಕ್ಕಾಗ್ತಿಲ್ಲ. ಈ ಕಡೆ ತನ್ನ ಪ್ರೀತಿಯ ಗಂಡ ಚಳಿಯಲ್ಲಿ ನಡಕ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರೋಕೆ ಭಾರ್ಗವಿಯಿಂದ ಸಾಧ್ಯ ಆಗ್ತಿಲ್ಲ. ತನ್ನ ಹೆಂಡತಿನ ಕರ್ಕೊಂಡು ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರುವ ಅರ್ಜುನ್ ಎಷ್ಟು ಚಳಿ ಆದ್ರೂ ಕೂಡ ಮನೆಯಿಂದ ಆ ಕಡೆ ಈ ಕಡೆ ಅಲಗಾಡ್ತಾ ಇಲ್ಲ. ಇತ್ತ ಕಡೆ ಜಿ.ಪಿ. ಪಾಟೀಲ್ ಮನೆಗೆ
ಸೀತಾರ ಶಕ್ತಿ ಪ್ರಸಾದ್, ವಿಕ್ಕಿ ಹಾಗೆ ವಂದನಾ ಎಲ್ಲರೂ ಕೂಡ ಬಂದಿದ್ದಾರೆ. ಇತ್ತ ಕಡೆ ಯಾಕೆ ನೀವು ನಿಜವಾಗ್ಲೂ ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಜಿ ಪಿ ಹೇಳ್ತಿದ್ದಾರೆ. ಈ ಕಡೆ ವಂದನಾ ಅಂತೂ ಫುಲ್ ಸಿಟ್ಟಾಗ್ತಿದ್ದಾಳೆ. ನೋಡಮ್ಮ, ನಿನ್ನೆ ತಾನೇ ಇಷ್ಟೆಲ್ಲ ಆಗಿದ್ದು, ಭಾರ್ಗವಿಯನ್ನು ಮತ್ತೆ ಒಪ್ಕೊಂಡ್ಬಿಟ್ಟ ಅರ್ಜುನ್, ಅದಕ್ಕೆಲ್ಲ ನೀನೇ ಕಾರಣ. ಎಷ್ಟು ಮಟ್ಟಿಗೆ ಅವಳು ವಿರುದ್ಧನೇ ಹೋರಾಡಿ ಅವಳನ್ನೇ ಹೊರಗಡೆ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ವಂದನಾ ಹೇಳಬೇಕಿದ್ರೆ ಏನು ಮಾತಾಡ್ತಿದ್ಯಾ ವಂದನಾ? ನಿನ್ನ ಮುಂದೆ ಕರ್ಕೊಂಡು ಬಂದಂತೆ ಜಿ ಪಿ ಪಾಟೀಲ್ ಸರ್ ಮುಂದೆನೆ ವಾದ ಮಾಡಿ ಅಪ್ಪನ ಮುಂದೆನೆ ಭಾರ್ಗವಿಯನ್ನು ಬಿಡುಗಡೆ ಮಾಡಿಸಿದಾನವನು ಅಂತ ವಿಕ್ಕಿ ಹೇಳ್ತಾರೆ. ಈ ಕಡೆ ಅಮ್ಮ ಏನು ಮಾತಾಡ್ತಿದ್ರ? ಇವತ್ತು ನಾನು ಇಷ್ಟೆಲ್ಲ ಮಾಡಿರೋದೆ ನನ್ನ ಮಗ ಬಿಡುಗಡೆ ಆಗಬೇಕು ಅನ್ನೋ ಕಾರಣಕ್ಕೆ. ನನ್ನ ಮಗ ಜೈಲಲ್ಲಿರೋದು ಇಷ್ಟ ಇರಲಿಲ್ಲ ಅಂದಾಗ ಯಾಕೆ ಈ ರೀತಿ ಮಾಡಕ್ಕೆ ಹೋದ್ರಿ ಅಂತ ಜೆ ಪಿ ಕೇಳ್ತಾರೆ. ಈ ಕಡೆ ವಿಕ್ಕಿ, ಅಮ್ಮ ನೀನು ಯಾಕಮ್ಮ ಸಾಯಿಸ್ದೆ ಅಂತ ಕೂಡ ಕೇಳ್ತಿದ್ದಾರೆ. ಯಾಕೆ ಅಂದರೆ ನಿಮ್ಮಿಬ್ರು ಒಳ್ಳೇದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿದ್ದು. ಈ ಕಡೆ ಜಿ ಪಿ ಹಾಗೆ ಶಕ್ತಿ ಪ್ರಸಾದ್ ನಂಬ್ಕೊಂಡು ಕೂತ್ಕೊಂಡ್ರೆ ನನ್ನ ಮಗ ಹೊರಗಡೆ ಬರೋದಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ರೀತಿ ನಿರ್ಧಾರ ತಗೋಬೇಕಾಯ್ತು. ನನ್ನ ಮಗ ಸಂಸಾರ ಮಾಡ್ಕೊಂಡಿರೋದನ್ನ ನನಗೆ ನೋಡಬೇಕಾಯ್ತು ಅಂತ ಹೇಳ್ತಿದ್ದಾರೆ. ಈ ಕಡೆ ಜಿ ಪಿ ಆದರೂ ಕೂಡ ನೀವು ಇಂಥ ಕೆಲಸನ ಮಾಡಿ ಅವತ್ತು ವಿಕ್ಕಿನ ಅರೆಸ್ಟ್ ಮಾಡಬೇಕಾದ್ರೆ ಯಾಕೆ ಸುಮ್ಮನಿದ್ರಿ ಅಂತ ಕೇಳ್ತಾರೆ. ಯಾಕೆ ಅಂದರೆ ನನಗೆ ಗೊತ್ತಿತ್ತು ನನ್ನ ಮಗ ತಪ್ಪು ಮಾಡಿಲ್ಲ ಅಂತ. ನನ್ನ ಮಗ ತಪ್ಪು ಮಾಡಿಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ಅದನ್ನು ಸಾಬೀತುಪಡಿಸೋಕ್ಕಾಗೋದಿಲ್ಲ. ನನ್ನ ಮಗ ರಿಲೀಸ್ ಆಗ್ತಾನೆ, ಜೊತೆಗೆ ತಪ್ಪು ಮಾಡಿರೋರು ಯಾರು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಆ ರೀತಿ ಮಾಡಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ನೀನು ಹೇಳ್ತಿರೋದು ನೀನು ಜೈಲಿಗೆ ಹೋಗೋದಿಲ್ಲ ಅಂತ ಅಂದ್ಕೊಂಡು ಸಾಯಿಸ್ಬಿಟ್ಯಾ ಅಂತ ಹೇಳಿ ವಿಕ್ಕಿ ಕೇಳಿದಾಗ, ಹೌದು, ನಾನು ಸಿಕ್ಕಾಕೋಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ. ನನಗೆ ನನ್ನಿಬ್ಬರು ಮಕ್ಕಳು ಕೂಡ ಚೆನ್ನಾಗಿರಬೇಕು, ಅವ್ರು ಬದುಕೋದನ್ನು ನೋಡಬೇಕು ಅನ್ನೋದೇ ಆಸೆ ಇರೋದು. ನನಗೆ ಜೈಲಿಗೆ ಹೋಗೋಕೆ ಇಷ್ಟ ಇಲ್ಲ. ಈಗಲೂ ಕೂಡ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಜೈಲಿಗೆ ಹೋಗಬಾರ್ದು ಅಂತ ಸಿತಾರೆ ಹೇಳ್ತಾರೆ. ಈ ಕಡೆ ವಂದನಾ, ಅಮ್ಮ ನೀನು ಮಾಡಿರೋ ಎಡ್ವರ್ಡ್ಗೆ ನಾವು ಅನುಭವಿಸ್ತಾ ಇದ್ದೀನಿ ಅಂದಾಗ ಏನು ಅನುಭವಿಸ್ತಿರೋದು? ನಾನು ಇಲ್ಲ ಅನ್ನೋದೇ ನಿಮಗೆ ತಡ್ಕೊಳಕ್ಕಾಗಲಿಲ್ಲ. ಒಂದಿನ ಊಟ ಹಾಕೊಂಡು ತಿನ್ನೋಕೆ ಬರೋದಿಲ್ಲ ನಿಮಗೆ. ಅಂಥದ್ರಲ್ಲಿ ನಾನು ಇಲ್ಲದೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗತ್ತಾ? ನಾನು ಇಲ್ಲದೆ ಇದ್ದರೆ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನನ್ನ ಮಕ್ಕಳು ಚೆನ್ನಾಗಿರೋದನ್ನು ನಾನು ನೋಡಲೇಬೇಕು ಅಂತ ಹೇಳಿ ಸಿತಾರೆ ಶಕ್ತಿ ಪ್ರಸಾದ್ ಹೇಳ್ತಾರೆ. ಸರಿ ಆಯಿತು ಬಿಡಿ, ಎಲ್ಲವನ್ನ ಕೂಡ ನಾನು ನೋಡ್ಕೋತೀನಿ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ. ನಂತರ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗ್ತಿದ್ದಾಗೇನೆ ಇಡೀ ಮನೆ ಮಂದಿ ಹೊರಗಡೆ ಬರ್ತಾರೆ. ಈ ಕಡೆ ಅರ್ಜುನನ್ನು ಎಬ್ಬಿಸ್ತಾರೆ ರವೀಂದ್ರ ಭಟ್ಕಳ್ ಅವರು. ಬಾಪ ಒಳಗಡೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಇಲ್ಲ ಮಾವ, ನೀವು ನನ್ನನ್ನು ಕ್ಷಮಿಸಿದ್ದೀನಿ, ಭಾರ್ಗವಿಯನ್ನು ನನ್ನ ಜೊತೆ ಕಳಿಸ್ಕೊಡ್ತೀನಿ, ಭಾರ್ಗವಿಯನ್ನು ನಾನು ತುಂಬ ಇಷ್ಟಪಡ್ತೀನಿ ಅನ್ನೋದು ನಿಮ್ಗೆ ಅರ್ಥ ಆಗಿದ್ರೆ ಮಾತ್ರ ನಾನು ಒಳಗಡೆ ಬರ್ತೀನಿ ಅಂದಾಗ, ನೋಡಪ್ಪ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಬಟ್ ಆದರೂ ಕೂಡ ಏನು ಮಾಡೋದು, ರಾತ್ರಿ ಕಂಡು ಭಾಗವಿಯಲ್ಲಿ ಹಗಲು ಬೀಳೋಕ್ಕಾಗತ್ತಾ? ನನಗೆ ಭಯ ಇತ್ತು, ಹಾಗಾಗಿ ಆ ರೀತಿ ಮಾಡಿದೆ ಅಂತ ಹೇಳಿದಾಗ, ಯಾವುದೇ ಕಾರಣಕ್ಕೂ ಭಾರ್ಗವಿಗೆ ತೊಂದರೆ ಆಗುವುದಿಲ್ಲ, ಆ ರೀತಿ ನಾನು ನೋಡ್ಕೋತೀನಿ ಅಂತಾರೆ. ನಂತರ ಒಳಗಡೆ ಕರ್ಕೊಂಡು ಬರ್ತಾರೆ. ಈ ಕಡೆ ಅಳಿಯಂದ್ರೆ ಅಂತ ಪ್ರೀತಿಯಿಂದ ಕರೀತಿದ್ದಾರೆ. ನನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದಾಗ, ಅಪ್ಪ ನೀನೇನು ಯೋಚನೆ ಮಾಡಬೇಡ, ಆ ಮನೇಲಿ ನನ್ನ ಯಾರು ಕೂಡ ಒಂದು ಗೆರೆಯನ್ನು ಕೂಡ ಮಾಡೋಕ್ಕಾಗೋದಿಲ್ಲ ನನಗೆ ಅಂದಾಗ, ಏನೇ ಮಾಡಬೇಕು ಅಂದರೂ ಅದನ್ನು ನನ್ನ ದಾಟಿ ಬರಬೇಕಲ್ವಾ ಅಂತ ಹೇಳಿ ಅರ್ಜುನ್ ಪಾಟೀಲ್ ಹೇಳ್ತಾರೆ. ನಂತರ ಭಾರ್ಗವಿಯನ್ನು ಕರ್ಕೊಂಡು ಅರ್ಜುನ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಭಾರ್ಗವಿಯನ್ನು ಒಳಗೆ ಪ್ರವೇಶ ಮಾಡೋದಕ್ಕೆ ವಂದನಾ ಬಿಡ್ತಾ ಇಲ್ಲ. ಈ ಮನೆ ಅತಿಥಿಯಾಗಿರೋ ನಿನಗೆ ಇಷ್ಟೆಲ್ಲ ಇರಬೇಕಿದ್ರೆ ಈ ಮನೆ ಸೊಸೆ ನಾನು, ನನಗೆ ಎಷ್ಟು ಇರಬೇಡ ಅಂದಾಗ, ನೋಡಿದ್ಯಾ ಅರ್ಜುನ್, ಇವಳ ಇಂಥ ಕ್ರಿಮಿನಲ್ನ ನೀನು ಬಿಡುಗಡೆ ಮಾಡಿಸಿ ಕರ್ಕೊಂಡು ಬಂದಿರೋದು, ಹೇಗೆ ಮಾತಾಡ್ತಿದ್ದಾಳೆ ಅಂತ ವಂದನಾ ಹೇಳಿದಾಗ, ಏನು ಮಾತಾಡ್ತಿದ್ದಾರೆ, ನನ್ನ ಹೆಂಡತಿ ಕರೆಕ್ಟಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ತದನಂತರ ಮನೆಗೆ ಪ್ರವೇಶ ಕೊಟ್ಟಂತ ಭಾರ್ಗವಿ ಸುಮ್ಮನೆ ಕೂರುವುದಿಲ್ಲ. ಫಸ್ಟ್ ಡೇನೇ ಸಂಧ್ಯಾ ಮುಖವಾಡವನ್ನ ಕಳ್ಚಿಡೋಕೆ ಸಿದ್ಧವಾಗ್ತದಾಳ. ಸಂಧ್ಯಾ ಟ್ರ್ಯಾಕಲ್ಲೇ ಹೋಗಿ ಸಂಧ್ಯಾನ ಓಲೈಸೋ ರೀತಿಯಲ್ಲಿ ಪ್ರೀತಿಯಿಂದ ಮಾತಾಡಿ ಸಂಧ್ಯಾಯಿಂದಲೇ ಸತ್ಯವನ್ನ ಹೊರಗಡೆ ತೆಗೆಯೋಕೆ ಮುಂದಾಗ್ತಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿ